ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ಡಿಸ್ಕ್ಲೇಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಫೈನಾನ್ಸ್ ರಿಲೇಟೆಡ್ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆದ್ರೆ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಯಾವುದೇ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ರೆ ಕಾಲ್ ಮಾಡಬಹುದು, ನಿಮ್ಗೆ ಪರಿಹಾರ ಸಿಗುತ್ತೆ. ಇನ್ನು ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೂ ಕೂಡ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ನಮ್ಮ ಟೀಮ್ ಇಂದ ಹೆಲ್ಪ್ ಸಿಗುತ್ತೆ. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 16 ಪಾಯಿಂಟ್ಸ್ ಅಥವಾ 0.06% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್, ಬಟ್ ಹೈಲಿ ವಾಲಟೈಲ್ ಸೆಷನ್ ಇದೆ. ಬಿಗ್ ಡಿಫರೆನ್ಸ್ ಏನಾಗಿಲ್ಲ, ಯಾಕಂದ್ರೆ 129ಕ್ಕೆ ನಿನ್ನೆ ಕ್ಲೋಸಿಂಗ್ ಇತ್ತು. ಇವತ್ತಿನ ಹೈ ನೋಡಬಹುದು 197. ಜಸ್ಟ್ 70 ಪಾಯಿಂಟ್ಸ್ ಇನ್ ಬಿಟ್ವೀನ್ ಓಡಾಡಿದೆ ಮಾರ್ಕೆಟ್. ಕ್ಲೋಸಿಂಗ್ ಕೊನೆಯಲ್ಲಿ ಫ್ಲಾಟಿಶ್ ಆಗಿ ನೋಡ್ಲಿಕ್ಕೆ ಸಿಕ್ಕಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಇತ್ತು, ಬಟ್ ಏಷ್ಯನ್ ಮಾರ್ಕೆಟ್ಸ್ ಏನು ಓಪನ್ ಆಗಿರ್ಲಿಲ್ಲ, ಅಂದ್ರೆ ರಜದಲ್ಲಿದ್ದು. ಗಿಫ್ಟ್ ನಿಫ್ಟಿ ಪಾಸಿಟಿವ್ ರಿಲೇಟೆಡ್ ಆಗ್ತಿತ್ತು. ಅದೇ ರೀತಿ ಪಾಸಿಟಿವ್ ಅಲ್ಲೇ ಓಪನ್ ಆಯ್ತು. ಓಪನಿಂಗ್ ಚೆನ್ನಾಗಿ ಇತ್ತು, ನೋಡಬಹುದು 173 ಓಪನ್ ಆಯ್ತು. ಆ ನಂತರ ಒಂದಷ್ಟು ಮೇಲೆ ಕೂಡ ಹೋಯ್ತು. ಇವತ್ತಿನ ಹೈ ಅನ್ನು ಕೂಡ ಮಾರ್ನಿಂಗ್ ಅಚೀವ್ ಮಾಡಿದ್ದು ನಿಯರ್ಲಿ 10 ಗಂಟೆ ಸುಮಾರಿಗೆ. ಆ ನಂತರ ಅಲ್ಲಿಂದ ಸ್ಟೀಪ್ ಡೌನ್ ಫಾಲ್ ಬಂತು, ನೋಡಬಹುದು 60 ಪಾಯಿಂಟ್ಸ್ ನಿಯರ್ಲಿ ಡೌನ್ ಆಯ್ತು. ಮತ್ತೆ ಅದೇ ರೀತಿ ರಿಕವರಿ ಬಂತು, ಮತ್ತೆ ಗ್ರಾಜುಯಲ್ ಆಗಿ ಬಿತ್ತು, ಮತ್ತೆ ಗ್ರಾಜುಯಲ್ ಆಗಿ ಒಂದಷ್ಟು ರಿಕವರಿ ಆಯ್ತು. ಒಟ್ಟಿನಲ್ಲಿ ಸಾರ್ಟ್ ಟೈಪ್ ಅಲ್ಲಿ ನಮ್ಮ ಮಾರ್ಕೆಟ್ ಮೂವ್ ಆಗಿದೆ. ಇಲ್ಲಿ ವೋಲಟೈಲ್ ಸೆಷನ್ ಇದೆ, ಬಟ್ ಸ್ಟಿಲ್ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 32 ಪಾಯಿಂಟ್ಸ್ ಅಥವಾ 0.03% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲೂ ಕೂಡ ವಾಲಟಿಲಿಟಿ ಇದ್ದೇ ಇದೆ, ನೋಡಬಹುದು ಇವತ್ತು. ಹಾಗೆ ವೀಕ್ಲಿ ಎಕ್ಸ್ಪೈರಿ ಕೂಡ ಇರುತ್ತೆ ಇವತ್ತು BSE ದು. ಆ ವಾಲಟಿಲಿಟಿ ಕೂಡ ಇತ್ತು. ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.45% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 50 ಅಲ್ಲಿ ಫ್ಲಾಟ್ ಇದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೆ ನಿಫ್ಟಿ 100 ಅಲ್ಲಿ 0.13% ಪಾಸಿಟಿವ್ ಇದೆ. ನಿಫ್ಟಿ 200 0.18% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ನಿಫ್ಟಿ 500 0.16% ಪಾಸಿಟಿವ್ ಇದೆ. ಅಂದ್ರೆ 0.06 ಇಂದ 0.18 ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಬಟ್ ನೆಕ್ಸ್ಟ್ 15 ನಲ್ಲಿ ಮಾತ್ರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಅದರ್ ಇಂಡೈಸಸ್. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 15 ನಲ್ಲಿ ನೋಡಬಹುದು 0.51% ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಲ್ಲೂ ಕೂಡ. ಮಿಡ್ ಕ್ಯಾಪ್ 100 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 0.44% ಅಪ್ ಆಗಿದೆ. ಮಿಡ್ ಕ್ಯಾಪ್ 150 ಕೂಡ 0.41% ಅಪ್ ಆಗಿದೆ. ಇಲ್ಲಿ 0.4 ಇಂದ 0.5% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಶೇರುಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.05% ನೆಗೆಟಿವ್ ಇದೆ, ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಹಾಗೆ ಸ್ಮಾಲ್ ಕ್ಯಾಪ್ 50 ಕೂಡ 0.04% ನೆಗೆಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ಕೂಡ 0.1% ನೆಗೆಟಿವ್ ಇದೆ. ಅಂದ್ರೆ ಸ್ಲೈಟ್ಲಿ ಡೌನ್ ಅಥವಾ ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸ್ಮಾಲ್ ಕ್ಯಾಪ್ ಇವತ್ತು. ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್. ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.21% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಏನಂತ ದೊಡ್ಡ ನೆಗೆಟಿವ್ ಇಲ್ಲ. ಬಹುಶಃ ಹಲವರ ಪೋರ್ಟ್ಫೋಲಿಯೋಗಳು ಕೂಡ ಇವತ್ತು ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿರಬಹುದು, ಯಾಕಂದ್ರೆ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಇವನ್ ಲಾರ್ಜ್ ಕ್ಯಾಪ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು. ಸ್ಮಾಲ್ ಕ್ಯಾಪ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂತು. ಹಾಗಾಗಿ ಬಹುಶಃ ನಿಮ್ಮ ಪೋರ್ಟ್ಫೋಲಿಯೋಗಳು ಕೂಡ ಪಾಸಿಟಿವ್ ಇರಬಹುದು. ಮಾರ್ಕೆಟ್ ಫ್ಲಾಟ್ ಆದ್ರೂ ಕೂಡ ಬಹುಶಃ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿರಬಹುದು. ಇನ್ನು ಕೆಲವು ಪೋರ್ಟ್ಫೋಲಿಯೋಗಳು ನೆಗೆಟಿವ್ ಇರಬಹುದು, ಯಾಕಂದ್ರೆ ಎಸ್ಪೆಷಲಿ ಕೆಲವು ಸ್ಟಾಕ್ ಗಳು ಬಿದ್ದಿದ್ದಾವೆ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.22% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.19% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ. ಸೆಕ್ಟೋರಲ್ ಇಂಡೈಸಸ್ ಗಳ ಉಳಿದ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿ ಆಟೋದಲ್ಲಿ 1.03% ಪಾಸಿಟಿವ್ ಇದೆ. ನಿನ್ನೆ ಮೊನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಕೂಡ ಅದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. FMCG ನಲ್ಲಿ ನೋಡಬಹುದು ಡೌನ್ ಫಾಲ್ ಇದೆ ಇವತ್ತು. ಅದರಲ್ಲಿ ಕೆಲವು ಶೇರುಗಳು ಬಿಗ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದಾವೆ. ಆ ಬಗ್ಗೆ ಕೂಡ ಸುದ್ದಿಯನ್ನ ನೋಡೋಣ. FMCG ಸೆಕ್ಟರ್ ಇವತ್ತು ಮೋರ್ ದನ್ 3% ಡೌನ್ ಆಗಿದೆ. ಬಹುಶಃ ಇದೇ ನಮ್ಮ ಮಾರ್ಕೆಟ್ ನ ಡ್ರಾಗ್ ಮಾಡಿರುತ್ತೆ, ಯಾಕಂದ್ರೆ ಅದು ಕೂಡ 4th or 5th ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್. ಹಾಗಾಗಿ ಡ್ರಾಗ್ ಮಾಡಿರುತ್ತೆ. ಬೇರೆ ಸೆಕ್ಟರ್ ಹೋಲಿಸಿದ್ರೆ ಅಲ್ಲಿ ಜಾಸ್ತಿ ಡೌನ್ ಫಾಲ್ ಇರೋದು. ಇನ್ನು IT ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಲಾಸ್ಟ್ 2 to 3 ಡೇಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿರಲಿಲ್ಲ. ಇವತ್ತು ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 0.76% ಅಪ್ ಆಗಿದೆ. ಮೀಡಿಯಾ 0.26% ಅಪ್ ಆಗಿದೆ. ಮೆಟಲ್ ಅಲ್ಲಿ 0.79% ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್. ಫಾರ್ಮಾ 0.4% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. PSU ಬ್ಯಾಂಕ್ ಗಳಲ್ಲಿ 0.45% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ 0.23% ಪಾಸಿಟಿವ್ ಇದೆ. ರಿಯಾಲಿಟಿ 0.84% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ.
ಹೆಲ್ತ್ ಕೇರ್ 0.19% ನೆಗೆಟಿವ್ ಇದೆ ಇವತ್ತು. ಕನ್ಸ್ಯೂಮರ್ ಡ್ಯೂರಬಲ್ 0.15% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಫ್ಲಾಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ, ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. FMCG, ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಮಾತ್ರ ಸ್ವಲ್ಪ ಡ್ರಾಗ್ ಮಾಡಿದೆ ಮಾರ್ಕೆಟ್ ಅನ್ನ. ಬಟ್ FMCG ಸ್ವಲ್ಪ ಜಾಸ್ತಿನೇ ಬಿತ್ತು ಇವತ್ತು. ಅದನ್ನ ಹೊರತುಪಡಿಸಿದ್ರೆ ಬೇರೆ ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲಿ ಔಟ್ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಆಟೋ ಸೆಕ್ಟರ್ ಹಾಗೂ IT ಸೆಕ್ಟರ್. ಇವನ್ ರಿಯಾಲಿಟಿ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಇವತ್ತು ಮಾಡಿದೆ. ನಮ್ಮ ಮಾರ್ಕೆಟ್ ಅಲ್ಲಂತೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಹೆಡ್ಲೈನ್ ಇಂಡೈಸಸ್ ಫ್ಲಾಟಿಶ್ ಆಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಅದರ್ ಇಂಡೈಸಸ್ ಅಂದ್ರೆ ಎಸ್ಪೆಷಲಿ ಸೆಕ್ಟೋರಲ್ ಇಂಡೈಸಸ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ ಗಳು ಮೆಜಾರಿಟಿ ಮಾರ್ಕೆಟ್ ಓಪನ್ ಇಲ್ಲ. ನೋಡಬಹುದು ಇಲ್ಲಿ 31st ಇದೆ. ನ್ಯೂ ಇಯರ್ ಗೆ ರಜೆ ಇದೆ ಅಲ್ಲೆಲ್ಲ. ಈವನ್ ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಕ್ಲೋಸ್ ಇದೆ ನೋಡಬಹುದು. ಕೆಲವು ಮಾರ್ಕೆಟ್ಸ್ TA 35 ಇದು ಇಸ್ರೇಲ್ ಮಾರ್ಕೆಟ್ ರನ್ನಿಂಗ್ ಇದೆ 0.8% ಅಪ್ ಆಗಿದೆ. ತದಾವುಲ್ ಆಲ್ಸೋ 0.59% ಆಗಿದೆ. ಕೆಲವು ಮಾರ್ಕೆಟ್ಸ್ ಮಾತ್ರ ಇವತ್ತು ಓಪನ್ ಇರೋದು. ಗ್ಲೋಬಲ್ ಮಾರ್ಕೆಟ್ಸ್ ಏನಿಲ್ಲ ಓಪನ್ ಇಲ್ಲ. ಬಟ್ ಇಂಡಿಯನ್ ಮಾರ್ಕೆಟ್ಸ್ ಅಂತೂ ಓಪನ್ ಇತ್ತು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದರೆ ITC ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿತ್ತು. ಅದರಲ್ಲೂ ಒಂದು ಸುದ್ದಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಮಾಡಿದೆ. ITC ನಲ್ಲಿ ನೋಡಬಹುದು 9.69% ಡೌನ್ ಫಾಲ್ ಇದೆ. ಅಂದ್ರೆ ನಿಯರ್ಲಿ 10% ಡೌನ್ ಅಲ್ಲಿ ITC ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಅಥವಾ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಯೂಶಲಿ ಇಷ್ಟು ದೊಡ್ಡ ರಿಯಾಕ್ಷನ್ ತುಂಬಾ ರೇರ್ ಈ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಬರೋದು ಅಂತ ಒಂದು ದಿನ ಇವತ್ತು ITC ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ITC ಅಷ್ಟೇ ಅಲ್ಲ, ಗಾಡ್ಫ್ರೇ ಫಿಲಿಪ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ಬಿದ್ದಿದೆ. ನೋಡಬಹುದು ಇಲ್ಲಿ 17% ಡೌನ್ ಫಾಲ್. ಅಲ್ಲಿ 10% ಆದ್ರೆ ಇಲ್ಲಿ 17%. ಎಷ್ಟು ದೊಡ್ಡ ನೆಗೆಟಿವ್ ರಿಯಾಕ್ಷನ್ ಎರಡು ಸಿಗರೇಟ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ಬರಬೇಕು ಅಂದ್ರೆ ಏನಾದ್ರೂ ಖಂಡಿತ ಸುದ್ದಿ ಇರ್ಲೇಬೇಕಲ್ಲ. ಸುದ್ದಿ ಅಂತೂ ಇದೆ. ಆದ್ರೆ ಈ ಸುದ್ದಿ ಲಾಸ್ಟ್ ಮಂತ್ ಬಂದಿತ್ತು. ಮೇ ಬಿ 15-20 ಡೇಸ್ ಬ್ಯಾಕ್ ಸುದ್ದಿ ಬಂದಿತ್ತು. ಬಟ್ ಆಗ ಕನ್ಫರ್ಮೇಶನ್ ಇರ್ಲಿಲ್ಲ ಸುದ್ದಿ ಬಗ್ಗೆ. ನೋಡಬಹುದು ಗವರ್ನಮೆಂಟ್ ಇಂಪೋಸಸ್ ನ್ಯೂ ಎಕ್ಸೈಸ್ ಡ್ಯೂಟಿ ಆನ್ ಸಿಗರೇಟ್ಸ್ ನ ಮೇಲೆ ಹೊಸ ಎಕ್ಸೈಸ್ ಡ್ಯೂಟಿನ ಹಾಕುತ್ತೆ ಅನ್ನುವಂತ ಸುದ್ದಿ ಬಂದಿದೆ. ಆ ಸುದ್ದಿ ಎರಡು ಸಿಗರೇಟ್ ಮೇಕರ್ಸ್ ಅಲ್ಲಿ ಡೌನ್ ಫಾಲ್ ಗೆ ಕೂಡ ಕಾರಣ ಆಗಿದೆ. ನೋಡಬಹುದು ಸೆಂಟ್ರಲ್ ಎಕ್ಸೈಸ್ ಅಮೆಂಡ್ಮೆಂಟ್ ಬಿಲ್ 2025. ಪಾರ್ಲಿಮೆಂಟ್ ಇನ್ ಡಿಸೆಂಬರ್ ಅಪ್ರೂವ್ಡ್ ಸೆಂಟ್ರಲ್ ಎಕ್ಸೈಸ್ ಬಿಲ್ 2025 ಕ್ಲಿಯರಿಂಗ್ ದ ವೇ ಫಾರ್ ಎ ಶಾರ್ಪ್ ಇನ್ಕ್ರೀಸ್ ಅಂಡ್ ಡ್ಯೂಟೀಸ್ ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್. ತಂಬಾಕು ಪದಾರ್ಥಗಳನ್ನ ಬಳಸುವಂತ ಪ್ರಾಡಕ್ಟ್ಸ್ ಏನಿದಾವೆ ಅದರ ಮೇಲೆ ಡ್ಯೂಟೀಸ್ ಅನ್ನ ಜಾಸ್ತಿ ಮಾಡುವಂತ ಬಿಲ್ ಪಾರ್ಲಿಮೆಂಟ್ ಓಕೆ ಎಂದಿದೆ. ಬಹುಶಃ ಈ ಬಿಲ್ ನ ಕಾರಣಕ್ಕೆ ಸಿಗರೇಟ್ಸ್ ಹಾಗೂ ಟೊಬ್ಯಾಕೋ ಮೇಲಿನ ಟೆಂಪರರಿ ಲೆವಿ ರೀಪ್ಲೇಸ್ ಆಗಿ ದೊಡ್ಡದಾಗಿ ಟ್ಯಾಕ್ಸ್ ಹಾಕಬಹುದು ಅಂತ. ಅದರಲ್ಲೂ ನೋಡಬಹುದು ಎಕ್ಸೈಸ್ ಡ್ಯೂಟಿ ವುಡ್ ಬಿ ಇಂಪೋಸ್ಡ್ ಆನ್ ಸಿಗರೇಟ್ಸ್ ಇನ್ ಅಡಿಷನ್ ಟು ಎ 40% GST. ಎಕ್ಸೈಸ್ ಡ್ಯೂಟಿ ಪ್ಲಸ್ 40% GST. The Finance Ministry notified that an excise duty of rupees 2,050, 8,500 per 1,000 sticks depending on cigarette length will take effect from February 1st. ಫೆಬ್ರವರಿ 1ನೇ ತಾರೀಕಿಂದ ಎಫೆಕ್ಟ್ ಆಗ್ತಾ ಇದೆ, ಅಂದ್ರೆ ಜಾರಿಗೆ ಬರ್ತಾ ಇದೆ. ಆದ್ರೆ ಆ ಸಿಗರೇಟ್ ಲೆಂತ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ 2050ರಿಂದ 8,500 ವರೆಗೂ ಕೂಡ ಎಕ್ಸೈಸ್ ಡ್ಯೂಟಿನ ಹಾಕ್ತಾ ಇದೆ ಸರ್ಕಾರ. ಈ ಒಂದು ಸುದ್ದಿ ಈ ಟೊಬ್ಯಾಕೋ ಶೇರ್ಗಳಲ್ಲಿ ಬಿಗ್ ನೆಗೆಟಿವ್ ರಿಯಾಕ್ಷನ್ ಗೆ ಕೂಡ ಕಾರಣ ಆಗಿದೆ. ಇದು ಲಾಸ್ಟ್ ಮಂತ್ ಕೂಡ ಬಂದಿತ್ತು ಸುದ್ದಿ, ಬಟ್ ಕನ್ಫರ್ಮೇಶನ್ ಇರ್ಲಿಲ್ಲ. ಬಟ್ ಈಗ ಫೈನಾನ್ಸ್ ಮಿನಿಸ್ಟ್ರಿ ಇಂದಾನೇ ನೋಟಿಫಿಕೇಶನ್ ಬಂದ್ಬಿಟ್ಟಿದೆ ಅಕಾರ್ಡಿಂಗ್ ಟು ದಿಸ್ ಆರ್ಟಿಕಲ್. ಹಾಗಾಗಿ ಇವತ್ತು ಈ ರೀತಿಯ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಇನ್ನೊಂದು ಸುದ್ದಿ ಇದೆ ನೋಡಬಹುದು. ITC shares fall 10%. Firm may hike cigarette prices by at least 15% to offset new excise duty, says brokerage. ಜೆಫ್ರೀಸ್ ಅವರು ಹೇಳ್ತಿರುವಂತದ್ದು ಸರ್ಕಾರ ಹಾಕುವಂತ ಎಕ್ಸೈಸ್ ಡ್ಯೂಟಿ ಏನಿದೆ ಅದನ್ನ ಆಫ್ಸೆಟ್ ಮಾಡ್ಲಿಕ್ಕೆ ಅಥವಾ ಅಡ್ಜಸ್ಟ್ ಮಾಡ್ಲಿಕ್ಕೆ 15% ಜಾಸ್ತಿ ಮಾಡಬಹುದು ಬೆಲೆಯನ್ನ ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ. ಮಾಡ್ತಾರ ಇಲ್ವೋ ಗೊತ್ತಿಲ್ಲ. ಬಟ್ ಯೂಶಲಿ ಏನಾಗುತ್ತೆ, ಕಂಪನಿಗಳು ಯಾರು ತಮ್ಮ ಮೇಲೆ ಹಾಕೊಳ್ಳೋದಿಲ್ಲ. ಈ ಟ್ಯಾಕ್ಸ್ ಅನ್ನಾಗ್ಲಿ ಅಥವಾ ಎಕ್ಸೈಸ್ ಡ್ಯೂಟಿ ಆಗ್ಲಿ ಯಾವುದೇ ಆಗ್ಲಿ ಎಲ್ಲವನ್ನು ಕೂಡ ಕನ್ಸ್ಯೂಮರ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಕನ್ಸ್ಯೂಮರ್ ಕೊನೆಗೆ ಪೇ ಮಾಡೋದು. ಹಾಗಾಗಿ ಇಮಿಡಿಯೇಟ್ಲಿ ಜಾಸ್ತಿ ಮಾಡಿಲ್ಲ ಅಂದ್ರೂ ಮೇ ಬಿ ಗ್ರಾಜುಯಲ್ ಆಗಿ ಜಾಸ್ತಿ ಮಾಡುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ITC ಈಗ ಬರೀ ಟೊಬ್ಯಾಕೋ ಕಂಪನಿಯಾಗಿ ಉಳಿದಿಲ್ಲ. ಅದು ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ. FMCG ನಲ್ಲಿದೆ, ಸ್ಟೇಷನರೀಸ್ ಅಲ್ಲಿದೆ, IT ಅಲ್ಲಿದೆ. ಹಾಗೆ ಬೇರೆ ಬೇರೆ ಸೆಗ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಕಂಪನಿ. ಬಟ್ ಈಗಲೂ ಕೂಡ ಮೆಜಾರಿಟಿ ರೆವಿನ್ಯೂ ಕಾಂಟ್ರಿಬ್ಯೂಷನ್ ಬರೋದೇ ಕಂಪನಿಗೆ ಟೊಬ್ಯಾಕೋ ಇಂದ. ಆ ವಿಷಯ ಗೊತ್ತಿರಬೇಕು. ಕಂಪನಿ ಏನೇ ಡೈವರ್ಸಿಫಿಕೇಶನ್ ಮಾಡಿದ್ರು ಕೂಡ ಮೇಜರ್ ರೆವಿನ್ಯೂ ಸೋರ್ಸ್ ಇರೋದು ಟೊಬ್ಯಾಕೋನೆ, ಅಂದ್ರೆ ಸಿಗರೇಟ್ಸ್. ಹಾಗಾಗಿ ಕಾದು ನೋಡ್ಬೇಕಾಗುತ್ತೆ ಏನೆಲ್ಲ ಸುದ್ದಿಗಳು ಬರ್ತವೆ. ಎಸ್ಪೆಷಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಟ್ಯಾರಿಫ್ ಅನ್ನ ಹಾಕುತ್ತೆ ಅದು ಬಹಳ ಮ್ಯಾಟರ್ ಆಗುತ್ತೆ. ಬಹುಶಃ ಇವತ್ತು ಪಾನಿಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ITC ಹಾಗೂ ಗಾಡ್ಫ್ರೇ ಫಿಲಿಪ್ಸ್ ಅಲ್ಲಿ. ಏನೋ GE ಶಿಪ್ಪಿಂಗ್ ಅಥವಾ ಗ್ರೇಟ್ ಈಸ್ಟರ್ನ್ ಶಿಪ್ಪಿಂಗ್ ಕಂಪನಿ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಅಂದ್ರೆ ಟ್ಯಾಂಕರ್ ಅನ್ನ ಅಕ್ವೈರ್ ಮಾಡಿದೆ. ಸೆಕೆಂಡ್ ಹ್ಯಾಂಡ್ ಮೀಡಿಯಂ ರೇಂಜ್ ಟ್ಯಾಂಕರ್ ಅನ್ನ ಅಕ್ವೈರ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಿಮ್ಗೆ ಗೊತ್ತಿರೋ ಹಾಗೆ ಇದೊಂದು ಶಿಪ್ಪಿಂಗ್ ಕಂಪನಿ. ಇವರ ಹತ್ರ ಟ್ಯಾಂಕರ್ ಇದ್ದಷ್ಟು ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ಮಾಡಬಹುದು. ಹಾಗಾಗಿ ಅವೆಲ್ಲವೂ ಕೂಡ ಪಾಸಿಟಿವ್ ಆಗುತ್ತೆ. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ. ಮೋರ್ ದನ್ 1% ಡೌನ್ ಅಲ್ಲೇ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ.
ನಂತರ ಪೇಸ್ ಡಿಜಿಟೆಕ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ, ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಕಂಪನಿಗೆ BSNL ಇಂದ 94 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಪೇಸ್ ಡಿಜಿಟೆಕ್ ಇವತ್ತು. ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಫೋಕಸ್ ಅಲ್ಲಿತ್ತು. ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ. ಇವತ್ತು ಕೂಡ ಹಲವಾರು ಆರ್ಡರ್ ಅಪ್ಡೇಟ್ ಗಳು ಬಂದಿದ್ದು. ಕಲ್ಪತರು ಪ್ರಾಜೆಕ್ಟ್ಸ್ ಕೂಡ 719 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಇಲ್ಲೂ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ. ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಕಲ್ಪತರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಅಲ್ಲಿ. ಇನ್ನು ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಂಪನಿಯ ಸಬ್ಸಿಡಿಯರಿಗೆ 150 ಕೋಟಿ ಡಿಫೆನ್ಸ್ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 1.5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು. ಇನ್ನು KEC ಇಂಟರ್ನ್ಯಾಷನಲ್ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿನೇ ಬಂದಿತ್ತು. 1050 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು. ಬಟ್ ಸ್ಟಾಕ್ ಅಲ್ಲಿ ಬಿಗ್ ರಿಯಾಕ್ಷನ್ ಬರಲಿಲ್ಲ ಇವತ್ತು. ಹಾಗೆ ನಮ್ಮ ವಾಟ್ಸ್ಆಪ್ ಚಾನಲ್ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಚಾನಲ್ ಗೆ ಬಂದ್ರೆ ಇಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ. ಇಲ್ಲಿದೆ ನೋಡಬಹುದು. ಜಾಯ್ನ್ ಆಗಿ ಒಂದಷ್ಟು ಅಪ್ಡೇಟ್ ಗಳನ್ನ ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಇನ್ನು BL ಕೂಡ ಒಂದು ಅಪ್ಡೇಟ್ ಅನ್ನು ಕೊಡ್ತೀವಿ ಇವತ್ತು ನೋಡಬಹುದು. 569 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಇದೇ ಕಾರಣಕ್ಕೆ BL ಕೂಡ ಫೋಕಸ್ ಅಲ್ಲಿತ್ತು. ಡೇಟ್ ಕೂಡ ನೋಡಬಹುದು ಇವತ್ತಿನ. ನಂತರ ಸಿನ್ಸಿಸ್ ಟೆಕ್ ಕೂಡ ಫೋಕಸ್ ಅಲ್ಲಿತ್ತು ನೋಡಬಹುದು. 12 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಇದೇ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಂತರ ಶಕ್ತಿ ಪಂಪ್ಸ್ ಅಂತೂ ಲಾಸ್ಟ್ 1 ವೀಕ್ ಇಂದ ಒಂದಲ್ಲ ಒಂದು ಆರ್ಡರ್ ನ ಪಡ್ಕೊಳ್ತಾ ಇದೆ. ಇವತ್ತು ಕೂಡ ನೋಡಬಹುದು ಮಧ್ಯಪ್ರದೇಶದಿಂದ 67 ಕೋಟಿ ಆರ್ಡರ್ ಸಿಕ್ಕಿದೆ. 1952 ಸ್ಟ್ಯಾಂಡ್ ಅಲೋನ್ ಆಫ್ ಗ್ರಿಡ್ DC ಸೋಲಾರ್ ಫೋಟೋವೋಲ್ಟೈಕ್ ವಾಟರ್ ಪಂಪಿಂಗ್ ಸಿಸ್ಟಮ್ಸ್ ಆರ್ಡರ್ ಸಿಕ್ಕಿದೆ. 67 ಕೋಟಿ ಮೊತ್ತದ. ಈ ಸುದ್ದಿ ಕಾರಣ ಶಕ್ತಿ ಪಂಪ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.